ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಕ್ಯಾನ್ಸರ್ ಈ ಮಹಾಮಾರಿ ಹೆಸರು ಕೇಳಿದ್ರೇನೆ ಜನರು ಬೆಚ್ಚಿ ಬೀಳುವಂತಾಗಿದೆ. ಸದ್ದಿಲ್ಲದಂತೆ ಈ ಹೆಮ್ಮಾರಿ ಉಸಿರು ನಿಲ್ಲಿಸ್ತಿದೆ. ವಾರದ ಹಿಂದಷ್ಟೇ ಶ್ವಾಸಕೋಶ ಕ್ಯಾನ್ಸರ್ಗೆ ನಿರೂಪಕಿ ಅಪರ್ಣ ಕೊನೆಯುಸಿರೆಳೆದಿದ್ರು. ಈ ಬೆನ್ನಲ್ಲೇ ಇದೀಗ ಬಾಲಿವುಡ್ನ ಖ್ಯಾತ ನಟ ಹಾಗೂ ನಿರ್ಮಾಪಕ ಕೃಷ್ಣಕುಮಾರ್ ಪುತ್ರಿ ಕೂಡ ಈ ಮಾರಕ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಕೃಷ್ಣಕುಮಾರ್ ಪುತ್ರಿ ತಿಶಾ ಕುಮಾರ್ ಕೇವಲ 21 ವರ್ಷಕ್ಕೆ ಈ ಮಹಾಮಾರಿ ಕ್ಯಾನ್ಸರ್ಗೆ ಉಸಿರು ಚೆಲ್ಲಿದ್ದಾರೆ. 3 ವರ್ಷಗಳಿಂದ ಕ್ಯಾನ್ಸರ್ ಜೊತೆ ಹೋರಾಡ್ತಿದ್ದ ತಿಶಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. 2003ರ ಸೆಪ್ಟೆಂಬರ್ 6ರಂದು ಕೃಷ್ಣಕುಮಾರ್ ಹಾಗೂ ತಾನ್ಯಾ ಸಿಂಗ್ ದಂಪತಿಗೆ ತಿಶಾ ಜನಿಸಿದ್ಲು. ಇದ್ದ ಒಬ್ಬಳೇ ಮಗಳು ಇದೀಗ ಮಾರಕ ಕ್ಯಾನ್ಸರ್ಗೆ ಬಲಿಯಾಗಿದ್ದಾಳೆ. ಕೃಷ್ಣಕುಮಾರ್ ಸಂಬಂಧಿ ಟಿ ಸೀರೀಸ್ ಮುಖ್ಯಸ್ಥ ಭೂಷಣ್ ಕುಮಾರ್ ತಿಶಾ ಸಾವನ್ನ ಖಚಿತಪಡಿಸಿದ್ದಾರೆ. ಅಂದ್ಹಾಗೆ ತಿಶಾ ಎಲ್ಲಿಯೂ ಕಾಣಿಸಿಕೊಳ್ತಿರ್ಲಿಲ್ಲ. ಟಿ ಸೀರೀಸ್ನ ಸಿನಿಮಾಗಳ ವೀಕ್ಷಣೆ ವೇಳೆ ಕಾಣಿಸಿಕೊಳ್ತಿದ್ಲು. ರೀಸೆಂಟ್ ಆಗಿ ಅನಿಮಲ್ ಚಿತ್ರದ ಪ್ರೀಮಿಯರ್ ಶೋ ವೇಳೆ ಕಾಣಿಸಿಕೊಂಡಿದ್ಲು. ಬಳಿಕ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ತಿಶಾ ಕ್ಯಾನ್ಸರ್ಗೆ ಬಲಿಯಾಗಿರುವುದು ಬಾಲಿವುಡ್ ಮಾತ್ರವಲ್ಲ, ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ತಿಶಾ ತಂದೆ ಕೃಷ್ಣಕುಮಾರ್ 1995ರಲ್ಲಿ ಬೇವಫಾ ಸನಂ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು. ಅಲ್ಲದೆ ಭೂಷಣ್ ಕುಮಾರ್ ಅವರೊಂದಿಗೆ ಟಿ ಸೀರೀಸ್ನ ಸಹ ಮಾಲೀಕರಾಗಿದ್ದಾರೆ. ಇನ್ನು ಕೃಷ್ಣಕುಮಾರ್ ಲಕ್ಕಿ, ನೋ ಟೈಮ್ ಫಾರ್ ಲವ್, ರೆಡಿ, ಡಾರ್ಲಿಂಗ್, ಸತ್ಯಮೇವ ಜಯತೆ, ಭೂಲ್ ಭುಲಯ್ಯಾ 2 ಮತ್ತು ಅನಿಮಲ್ನಂತಹ ಹಲವಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ. ಮೂಲಗಳ ಪ್ರಕಾರ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ತಿಶಾ ಹೆಚ್ಚಿನ ಚಿಕಿತ್ಸೆಗಾಗಿ ಜರ್ಮನಿಗೆ ತೆರಳಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ತಿಶಾ ಅಲ್ಲಿಯೇ ಸಾವನ್ನಪ್ಪಿದ್ದಾಳೆ. ಹೀಗಾಗಿ ತಿಶಾ ಅವರ ಪಾರ್ಥಿವ ಶರೀರವನ್ನ ಭಾರತಕ್ಕೆ ತರುವ ಪ್ರಯತ್ನ ನಡೀತಿದೆ. ಸಣ್ಣ ವಯಸ್ಸಿನಲ್ಲೇ ತಿಶಾ ನಿಧನ ಹೊಂದಿದ್ದು ಕುಟುಂಬಕ್ಕೆ ಆಘಾತ ಉಂಟು ಮಾಡಿದೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.